ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಭಾಗದೊಳಗ ದರ್ಶನಾಪುರದ ಧರ್ಮರಾಯ ಅಂತಂದ್ರೆ ಅದು ದಾನಸೂರ ಕರ್ಣ ಅಂತಂದ್ರೆ ಅದು ದರ್ಶನಾಪುರ ಸಾಹೇಬರು ಅಂತ ನಾವೆಲ್ಲರೂ ಮನಸಾಪೂರ್ವಕವಾಗಿ ಒಪ್ಕೊಳ್ಬೇಕು. ಬಹುಶಃ ಇದು ಮೊದಲನೇ ಬಾರಿಗೆ ನಾನು ಅವ್ರ ಬಗ್ಗೆ ಎಷ್ಟು ಹೊಗಳಿ ಮಾತನಾಡ್ತಿರೋದು. ಹೊಗಳಿ ಏನು ಮಾತಾಡ್ತಾ ಇಲ್ಲ, ವಾಸ್ತವ ಹೇಳಕತ್ತೀನಿ ಅಷ್ಟೇನೆ. ನಮ್ಮ ಭಾಗದೊಳಗ ದರ್ಶನಾಪುರದ ಧರ್ಮರಾಯ ಅಂತಂದ್ರೆ ಅದು ದಾನಸೂರ ಕರ್ಣ ಅಂತಂದ್ರೆ ಅದು ದರ್ಶನಾಪುರ ಸಾಹೇಬರು ಅಂತ ನಾವೆಲ್ಲರೂ ಮನಸಾಪೂರ್ವಕವಾಗಿ ನಾನ್ ಕಂಡುಕೊಂಡಂಗ ಮೂಡ್ ಚಲೋ ಇತ್ತಂದ್ರೆ ಎಂತವ್ರೇ ಬರ್ಲಿ ಅವ್ರು ಎಂತ ಸಂದರ್ಭದೊಳಗೆ ಬಂದ್ರು ಕೂಡ ಅದೇನಾದ ಕೆಲಸ ಆಗ್ತದಂದ್ರೆ ಆಗ್ತದ, ಆಗಲ್ಲ ಅಂದ್ರೆ ಆಗಲ್ಲ. ನಾವೆಲ್ಲ ನೋಡ್ತೀವಿ ಇವತ್ತಿನ ದಿನ ಬಂದಾಗ ರಾಜಕಾರಣಿಗಳು ಅಂದ್ರೆ ಬರೀ ಆಶ್ವಾಸನೆ ಕೊಟ್ಕಂತ ಹೋಗೋರೆ ಬಹಳ ಮಂದಿ ಇರ್ತಾರ. ನಿಮ್ಗನ ಅದು ಗೊತ್ತೇ ಅದ. ರಾಜಕಾರಣಿಗಳು ಅಂದ್ರೆ ಅದು ಎಲ್ಲಿ ತನ ವಿಶ್ವಾಸ ಇರ್ತದ ಅಲ್ಲಿ ತನ ಆಶ್ವಾಸನೆ ಕೊಟ್ಕಂತ ಹೋಗೋರೆ ಬಹಳ ಮಂದಿ ಯಾರ. ಆದ್ರೆ ಒಂದು ಬಾರಿ ಆಗ್ತದ ಅಂತಂದ್ರ ಅದು ನಿಮಗ್ ಕರೆದ ಕೆಲಸ ಮಾಡ್ತಾರೆ. ನಿಮಗ್ ನೆನಪು ಹೋಗಬಹುದು, ಆದ್ರೆ ಮಾಡ್ತೀನಿ ಅಂತ ಹೇಳಿದವ್ರಿಗೆ ನೆನಪು ಹೋಗಂಗಿಲ್ಲ. ಕೆಲಸ ಮಾಡಿ ಕೊಟ್ಟು ಮತ್ತೆ ಮಾಡಿ ನೋಡಂತಿದ್ರು ಫೋನ್ ಹಚ್ಚಿ ಹೇಳ್ತಾರೆ ನಿಮಗ. ಅಂತ ಒಂದು ಸಾಹೇಬರು ನಿಮ್ಮ ಕ್ಷೇತ್ರಕ್ಕೊಬ್ಬರು ಶಾಸಕರಾಗಿ ಸಚಿವರಾಗಿ ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತದ್ದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರಾಗಿ ನಮಗೆಲ್ಲ ದೊರೆತಿರುವಂತದ್ದು ಬಹುಶಃ ಈ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಪುಣ್ಯ ಅಂತೇಳಿ ನಾವೆಲ್ಲ ಭಾವಿಸಿಕೊಂಡು ಅವರಿಗೆ ಸದಾಕಾಲ ಈ ಸಮಾಜದವ್ರು ಅಷ್ಟೇ ಅಂತಲ್ಲ, ಬಹುಶಃ ರೆಡ್ಡಿ ಸಮಾಜದಕ್ಕಿಂತ